ನಮಸ್ಕಾರ ರೀ ಎಲ್ಲರಿಗೂ. ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಜ್ಯೂಸ್ ಮಾಡೀವ್ರಿ. ಪೇರುಕಾಯಿ ಜ್ಯೂಸ್ ಮಾಡೀವ್ರಿ ನಾವು. ನೋಡ್ರಿ, ಮಕ್ಕಳಿಗೆ ಪೇರುಕಾಯಿ ಅಷ್ಟ ಕಟ್ ಮಾಡಿ ಕೊಟ್ರೆ ಒಂದು ಸ್ವಲ್ಪ ತಿನ್ನೋದು, ಒಂದು ಸ್ವಲ್ಪ ಚೆಲ್ಲೋದು ಅತಿ ಮಾಡ್ತಾವ್ರಿ. ಈ ರೀತಿ ಜ್ಯೂಸ್ ಮಾಡಿ ಕೊಟ್ರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರ್ರಿ. ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದು ಪೇರುಕಾಯಿ ಜ್ಯೂಸ. ನಾವು ಪೇರುಕಾಯಿ ತೊಗೊಂಡಿವ್ರಿ. ಪೇರುಕಾಯಿ ತೊಗೊಂಡು ಸಣ್ಣಂಗೆ ಕಟ್ ಮಾಡೀವ್ರಿ ಅವತ್ತರನ್ನ. ನೋಡ್ರಿ, ಈಗಿಲ್ಲೇ ಪೇರುಕಾಯಿ ಕಟ್ ಮಾಡಿದಂಥ ಪೇರುಕಾಯಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಾಕತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಸ್ವೀಟ ಸಕ್ಕರೆ ಹಾಕಾಕತ್ತೀವ್ರಿ ನಾವು. ನೋಡ್ರಿ, ಸಕ್ಕರೆ ಆದ ನಂತರ ಇಲ್ಲೇ ಹಾಲು ಹಾಕಾಕತ್ತೀವ್ರಿ. ನೋಡ್ರಿ, ಈ ರೀತಿ ಮತ್ತೆ ಬೇಕಾದ್ರೆ ಭಾಳ ಗಟ್ಟಿ ಎನಿಸಿದ್ರೆ ಮತ್ತೊಂದು ಸ್ವಲ್ಪ ಹಾಕೋಬೋದ್ರಿ. ಈಗಂತರೂ ಅಷ್ಟ ಹಾಕಿವ್ರಿ ನಾವು. ನೋಡ್ರಿ, ಹಾಕಿಸಿಂದ ಇಲ್ಲೇ ಮಿಕ್ಸಿಗೆ ಹಾಕೊಳಕತ್ತೀವಿ ನೋಡ್ರಿ. ನೋಡ್ರಿ, ಈ ರೀತಿ ಸಣ್ಣ ಮಾಡ್ಕೋಬೇಕ್ರಿ. ಅದನ್ನು ಬಳೋತಾನ ಭಾರಿ ಬೆಸ್ಟ್ ಆಗೈತ್ರಿ ಜ್ಯೂಸ್ ಅಂತರೂ. ನೋಡ್ರಿ, ಈಗಾಗಲೇ ಜ್ಯೂಸ್ಗಳ ಅಮ್ಮನ ಅಡುಗೆ ಚಾನಲ್ದಾಗ ಹಾಕಿವ್ರಿ. ಒಂದ್ಸಲ ಹೋಗಿ ನೋಡಿ ಬರ್ರಿ. ಎಲ್ಲ ಥರ ಜ್ಯೂಸ್ ಮಾಡಿದೀವ್ರಿ. ನೋಡ್ರಿ, ಈ ರೀತಿ ಪೂರ್ತಿ ಸಣ್ಣ ಆಗುವವರೆಗೂ ಮಿಕ್ಸಿಗೆ ಹಾಕೋಬೇಕ್ರಿ. ಅದನ್ನ ಒಂದು ಸ್ವಲ್ಪ ಮನ್ಯಾಗ ಫ್ರಿಜ್ ಜೊತೆ ಇದ್ರೆ ತಂಪು ಮಾಡ್ಕೊಂಡು ಕುಡಿಬೋದ್ರಿ. ಚಲೋ ಅನ್ನಿಸ್ತೈತಿ ಬಿಸಿಲಾಗಿಂದ ಬಂದು ಗುಪ್ಲೆ. ಇದು ನೋಡ್ರಿ, ಏಲಕ್ಕಿ ಪುಡಿ ಹಾಕಿದೀವಿ ನೋಡ್ರಿ. ಏಲಕ್ಕಿ ಜಜ್ಜಿ ಇಟ್ಕೊಂಡದೀವ್ರಿ. ಆದರೂ ಅದನ್ನೊಂದು ಸ್ವಲ್ಪ ಹಾಕಿ ಮತ್ತೊಂದು ಸ್ವಲ್ಪ ಗರ್ರ ಅನ್ನಿಸ್ಕೊಂಡು ಬಂದುಬಿಡೋದ್ರಿ. ನೋಡ್ರಿ, ಈಗ ಈ ರೀತಿ ಮಾಡ್ಕೋದ್ರಿ. ರೆಡಿ ಆಗೈತಿ ನೋಡ್ರಿ ಈಗ ಪೇರುಕಾಯಿ ಜ್ಯೂಸ. ನೋಡ್ರಿ, ಇಲ್ಲೇ ಹಾಲು ಹಾಕೋದ್ರದಿಂದ ಈ ರೀತಿ ವೈಟ್ ಹಂಗೆ ಚಲೋ ಅನ್ನಿಸ್ತೈತ್ರಿ. ಮತ್ತು ಬಾಯಾಗ ಟೇಸ್ಟು ಅನ್ನಿಸ್ತೈತಿ. ಈಗ ನೋಡ್ರಿ, ಇಲ್ಲೇ ಗ್ಲಾಸಿಗೆ ಹಾಕಾಕತ್ತಿದ್ದೀವಿ ನೋಡ್ರಿ. ಈ ರೀತಿ ಹಾಕಿಸಿಂದ ನೋಡ್ರಿ, ಈಗ ಗೋಡಂಬಿ ಹಾಕಿದ್ದೀವಿ ನೋಡ್ರಿ. ಸಣ್ಣಂಗೆ ಕಟ್ ಮಾಡಿ ಇಟ್ಟಂಥ ಗೋಡಂಬಿ ಸೇರಿಸಿದ್ವಿ. ಇವು ನೋಡ್ರಿ, ಈಗ ಬಾದಾಮ್ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ, ಈ ರೀತಿ ಕುಡಿಯೋ ಮುಂದೆ ಆಗಾಗ ಬಾಯಾಗ ಬತ್ತಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತ್ರಿ. ಇದು ಮಿಕ್ಸಿಗೆ ಹಾಕೋಕ್ಕಿಂತಲೂ ಈ ರೀತಿ ಕಟ್ ಮಾಡಿ ಹಾಕ್ಬೇಕ್ರಿ, ಅಂದ್ರೆ ಚಲೋ ಅನ್ನಿಸ್ತೈತಿ. ನೋಡ್ರಿ, ಈಗ ಮತ್ತೊಂದು ಗ್ಲಾಸಿಗೆ ಹಾಕಾಕತ್ತೀವಿ ನೋಡ್ರಿ. ಈ ರೀತಿ ಮಾಡ್ಕೊಂಡು ನೀವು ಕುಡಿದು ನೋಡ್ರಿ ಹೆಂಗಾಗೈತೆ ಅನ್ನೋದು ನಮಗೂ ತಿಳಿಸ್ರಿ ಕಮೆಂಟ್ನ್ಯಾಗ. ಈಗ ನೋಡ್ರಿ, ಇದಕ್ಕೆ ಐಸ್ ಹಾಕಿವ್ರಿ. ಅದಕ್ಕೆ ದೊಡ್ಡ ಗ್ಲಾಸಿಗೆ ಏನು ಹಾಕಿಲ್ಲ ನೋಡ್ರಿ. ನಾವು ಮಾಡೋವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.